नारायणं निखिलपूर्णगुणैकदेहं निर्दोषमाप्तमप्यखिलैस्वाक्यैः अस्योद्भवादिदमशेषविशेषतोऽपि वन्दं सदा प्रियतमं नमः सन्नमामि। अभ्रमं भङ्गरहितं अजडं विमलं सदा आनन्दतत्संतुलं भजे तापत्रयापहम्। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशप्रसादं जगतीतलविख्यातं जगन्नाथगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राजचक्रवर्तिनम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. 19ನೇ ಪದ್ಯ ಆಗಬೇಕಲ್ಲ. ಹೌದು ಆಚಾರ್ಯ. ಸರಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. 4ನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ. ಆಯಾಯ ಭೋಜನ ಪದಾರ್ಥಗಳಲ್ಲಿ ಭೋಜನವನ್ನು ಸ್ವೀಕಾರ ಮಾಡುವಂತಹ ವ್ಯಕ್ತಿಯಲ್ಲಿ ಅವನಲ್ಲಿ ಇರುವಂತಹ ಅನ್ನಮಯಾದಿ ಕೋಶಗಳಲ್ಲಿ ಆ ತದಾಕಾರಣವಾಗಿ ಅವರಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಲ್ಲಿ ಎಲ್ಲಾ ಪರಮಾತ್ಮನ ಹೇಳ್ತಾ, ಈಗ ಆ ಜೀವನಲ್ಲಿ ಇರುವಂತಹ ಮುಖ್ಯ ಪ್ರಾಣ ರೂಪಗಳಾದ 5 ರೂಪಗಳಲ್ಲಿ ಪರಮಾತ್ಮ ಯಾವ ಯಾವ ರೂಪದಿಂದ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 19ನೇ ಪದ್ಯ. ಮೂರಧಿಕವೈವತ್ತು ಪ್ರಾಣ ಶರೀರದೊಳಗ ನಿರುದ್ಧ ನಿಪ್ಪೈ 111 ಪಾನದೊಳಿಪ್ಪ ಪ್ರದ್ಯುಮ್ನ. ಮೂರನೇ ವ್ಯಾನದೊಳಗೈದರೆ 100 ರೂಪದಿ ಸಂಕರುಷಣೈ 135 ದಾನದೊಳಿಪ್ಪ ಮಾಯೇಶ. ನೋಡಿ, ಈ ಕೋಶಾಕಾರನಾಗಿ ಕೋಶಾಂತರ್ಗತನಾಗಿ ಕೋಶ ನಾಮದಿಂದ ಇರ್ತಾನೆ ಪರಮಾತ್ಮ ಅಂತ ಹೇಳಿದ್ರು. ಹೀಗೆ ಆ ಪ್ರಾಣಾಪಾನಾದಿ ಪಂಚ ಮುಖ್ಯ ಪ್ರಾಣಗಳಲ್ಲಿ ಖಂಡ ರೂಪದಿಂದ ಅಖಂಡ ರೂಪದಿಂದ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 350 ಪ್ರಾಣ ಶರೀರದೊಳು 350, 50ಕ್ಕೆ 3 ಅಧಿಕ 53 ರೂಪದಿಂದ ಮುಖ್ಯ ಪ್ರಾಣನ 5 ರೂಪಗಳಲ್ಲಿ ಮೊದಲನೆಯದಾದ ಪ್ರಾಣವಾಯುವಿನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನಿದ್ದಾನೆ. ಅಂದ್ರೆ ಈ ಪ್ರಾಣರೂಪಿಯಾದ ವಾಯುದೇವರು ವಿಶೇಷವಾಗಿ ಯಾವ ಕೋಶದಲ್ಲಿದ್ದಾರೆ? ಅನ್ನಮಯ ಕೋಶದಲ್ಲಿ ಇರುವಂತಹ ಪ್ರಾಣದೇವರಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನಿದ್ದಾನೆ. ಅದನ್ನೇ ಹೇಳಿದ್ದು, ಅನ್ನಮಯ ಕೋಶದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನಿದ್ದಾನೆ ಅಂತ. ಎಲ್ಲೇ ಇದ್ರೂ ಮುಖ್ಯ ಪ್ರಾಣನಿ ರಾಮ ಎಲ್ಲಿ ಅಲ್ಲಿ ಹನುಮ, ಹನುಮ ಎಲ್ಲಿ ಅಲ್ಲಿ ರಾಮ. ಹಾಗೆ ಮುಖ್ಯ ಪ್ರಾಣನ ಬಿಟ್ಟು ಇರುವವನಲ್ಲ ರಾಮ, ರಾಮನೇ ಅನಿರುದ್ಧ. ಅದರಿಂದ ಅನಿರುದ್ಧನಿದ್ದಾನೆ ಅಂತಂದ್ರೆ ನಾವು ಚಿಂತನೆ ಭಾರತೀರಮಣ ಮುಖ್ಯ ಪ್ರಾಣ ರೂಪವಾದ ಆ ಪ್ರಾಣ ವಾಯುವಿನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನಿದ್ದಾನೆ ಅನ್ನೋ ಚಿಂತನೆಯನ್ನೇ ಮಾಡಬೇಕು ನಾವು. ಅದು ಅಖಂಡ ರೂಪದಿಂದ ಹೇಗಿದ್ದಾನೆ ಗೊತ್ತಾ? ಪ್ರಾಣಾಕಾರನಾಗಿ ಪ್ರಾಣಪದ ವಾಚ್ಯನಾಗಿಯೇ ಆ ಅನಿರುದ್ಧ ನಾಮಕ ಪರಮಾತ್ಮನಿದ್ದಾನೆ. ಅನಿರುದ್ಧನಿಗೆ ಪ್ರಾಣ ಅಂತ ಹೆಸರು. ನಮೋ ಭಗವತೆ ಪುರುಷಾಯ ತುಭ್ಯಂ ಯೋಂತಃ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯದ್ಯಕ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣ ನೀನು, ಜಗತ್ಪ್ರಾಣ ನೀನು. ಎಲ್ಲ ಇಡೀ
ಚೇತನಾತ್ಮಕ ಪ್ರಪಂಚಕ್ಕೆ ಪ್ರಾಣಶಕ್ತಿಯಾಗಿರುವಂತಹ ಮುಖ್ಯ ಪ್ರಾಣನಿಗೂ ಪ್ರಾಣಶಕ್ತಿಯನ್ನು ಕೊಡುವಂತವನು ನೀನು. ಅದು ನಿಜವಾದ ಪ್ರಾಣ ಶಬ್ದ ವಾಚ್ಯ ಪರಮಾತ್ಮನಲ್ಲಿ ನೋಡಿ. ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರ್ತದೆ, ಮೊನ್ನೆ ಆಯ್ತು ಪಾಠ. ಅಗ್ನಿ ಶಬ್ದ ವಾಚ್ಯವಾದ ಮುಖ್ಯವಾಗಿ ಅಗ್ನಿ ಅಲ್ಲ, ಪರಮಾತ್ಮ ಅಗ್ನಿ ಶಬ್ದ ವಾಚ್ಯನಾದವನು. ಇವೆಲ್ಲ ವ್ಯಾವಹಾರಿಕವಾಗಿ ಅಗ್ನಿ ಶಬ್ದ ವಾಚ್ಯದವು, ಎಲ್ಲ ಜಡ ಅಗ್ನಿ. ಹಂಗೆ ಪ್ರಾಣ ಆದರೆ ಈ ಮುಖ್ಯ ಪ್ರಾಣನಲ್ಲ, ಮುಖ್ಯ ಪ್ರಾಣನಲ್ಲೂ ಪರಮುಖ್ಯ ಪ್ರಾಣನಾದ ಪರಮಾತ್ಮ. ಅವನು ಅಖಂಡ ರೂಪದಿಂದ ಪ್ರಾಣನಲ್ಲಿ ಇದ್ದಾನೆ, ಪ್ರಾಣಪದ ವಾಚ್ಯನಾಗಿ ಪ್ರಾಣಾಕಾರನಾಗಿ. ಖಂಡ ರೂಪದಿಂದಲೂ ಇದ್ದಾನೆ, ಪ್ರಾಣ ಅಂತ ಹೇಳ್ತೇವೆ. ಪ್ರ ಪ್ಲಸ್ ನ, ಪ್ರ ಪ ಪ್ಲಸ್ ರ ಪ್ರ, ಪ 1 ರ 2 ಅಂದ್ರೆ 3, ನ 5, ಸಂಖ್ಯಾನಾಂ ವಾಮತೋಗತಿ ಬಲದಿಂದ ಎಡಕ್ಕೆ 53. ಈ ರೀತಿ ಖಂಡ ರೂಪದಿಂದ ಪ್ರಾಣಪದ ವಾಚ್ಯನಾಗಿ ಅನಿರ್ಧನಾಮಕ ಪರಮಾತ್ಮ ಅನ್ನಮಯ ಕೋಶದಲ್ಲಿರುವಂತಹ ವಾಯುವಿನಲ್ಲಿ ಪರಮಾತ್ಮನಿದ್ದಾನೆ. 511 ಅಧಿಕ. ಮುಂದೆ ಅಪಾನ ವಾಯುವಿನಲ್ಲಿ ಇರುವಂತಹ ಅಪಾನನಾಮಕ ಪರಮಾತ್ಮ. ಅದು ಹೀಗೆ ತಿಳ್ಕೊಂಡ್ಬಿಡ್ಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ನೋಡಿ, ಆಯಾಯ 5 ಕೋಶಗಳಲ್ಲಿ 5 ರೂಪಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅಂದ್ರೆ ಇಲ್ಲಿ ನಾನು ಅನ್ನಮಯ ಕೋಶದಲ್ಲಿ ಇರುವಂತಹ ಪ್ರಾಣವಾಯುವಿನಲ್ಲಿ ಅಂತ ಹೇಳದೆ ಇಲ್ಲ. ಅನ್ನಮಯ ಕೋಶಕ್ಕೆ ಅಭಿಮಾನಿಯಾದ ಅನಿರುದ್ಧ ದೇವನು ಪ್ರಾಣವಾಯುವಿನಲ್ಲಿ ಇದ್ದಾನೆ ಅಷ್ಟೇ. ಪ್ರಾಣವಾಯು ಬರೀ ಅನ್ನಮಯ ಕೋಶದಲ್ಲಿ ಇಲ್ಲ, ಸರಿನಾ? ಸರ್ವ ಶರೀರ ವ್ಯಾಪ್ತವಾಗಿದೆ. ಅನ್ನಮಯ ಕೋಶಕ್ಕೆ ಅಭಿಮಾನಿಯಾದ ಆ ಅನಿರುದ್ಧನಾಮಕ ಪರಮಾತ್ಮ ಪ್ರಾಣವಾಯುವಿನಲ್ಲಿ ಇದ್ದಾನೆ. ಮುಂದೆ ಅಪಾನದೊಳಿಪ್ಪ, ಅಪಾನವಾಯುವಿನಲ್ಲಿ ಇದ್ದಾನೆ. ಎಷ್ಟು? 511 ರೂಪದಿಂದ. ಅಖಂಡ ರೂಪ ಒಂದು ಯಾರಿದ್ದಾರೆ ಅಪಾನವಾಯುವಿನಲ್ಲಿ? ಪ್ರದ್ಯುಮ್ನ ನಾಮಕ ಪರಮಾತ್ಮ. ಆ ಅಪಾನವಾಯು ರೂಪನಾಗಿ, ಅಪಾನ ಶಬ್ದ ವಾಚ್ಯನಾಗಿ ಪ್ರದ್ಯುಮ್ನ ನಾಮಕ ಪರಮಾತ್ಮನಿದ್ದಾನೆ. ಖಂಡ ರೂಪದಿಂದ ನೋಡ್ಬೇಕು ಅಂತಾದ್ರೆ ಅಪಾನ, ಅ 1, ಪ 1, ನ 5, 5 1 1. ಹಾಗಾದ್ರೆ 511. ಅಪಾನವಾಯುವಿನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಪಾನ ಶಬ್ದ ವಾಚ್ಯನಾಗಿ ಅಪಾನವಾಯುವಿನ ಆಕಾರನಾಗಿ ಅಪಾನವಾಯುವಿನಲ್ಲಿ ಇದ್ದಾನೆ. ಮೂರನೇದ್ದು, ಮೂರನೇ ಕೋಶ ಮನೋಮಯ ಕೋಶಕ್ಕೆ ಅಧಿಪತಿಯಾದ ಸಂಕರ್ಷಣ. ಅವನು ವ್ಯಾನದೊಳಗೆ ಇದ್ದಾನೆ. ವ್ಯಾನದೊಳಗೆ, ವ್ಯಾನ ನಾಮಕ ವಾಯುದೇವರೊಳಗೆ ಸಂಖ್ಯೆಯಲ್ಲಿ ಇದ್ದಾನೆ. ಎಷ್ಟು ಸಂಖ್ಯೆಯಲ್ಲಿ ಅದನ್ನು ಹೇಳಿದ್ದಾರೆ. ಅರೆನೂರು. ಅರೆನೂರು ಏನಿದೆ? ಅರೆನೂರು ಅರೆನೂರು ಅಂದ್ರೆ 50 ಅಲ್ಲ? ಅರೆನೂರು ಅಂದ್ರೆ 50. ಅರೆ ಅಂದ್ರೆ ಅರ್ಧ ಅಂತರ್ಥ. 100ರ ಅರ್ಧ 50. ಅರೆನೂರು. ಆ 50 ಪ್ಲಸ್ 5 ಖಂಡ ರೂಪದಿಂದ ವ್ಯಾನ ನ 5 ವ ಪ್ಲಸ್ ಯ, ವ್ಯಾ 2 ಇದೆ, ವ ಪ್ಲಸ್ ಯ. ವ ಅಂತ ನೋಡಿದಾಗ
ಯರ ಲವ ನಾಲ್ಕು, ನಾಲ್ಕು ಯ ಒಂದು, ನಾಲ್ಕು ಯ ಯ ಒಂದು, 52 ಹಾಗಾದ್ರೆ 5 ನ 5 ಐದು 55 55 55 ರೂಪದಿಂದ ಸಂಕರ್ಷಣ ನಾಮಕ ಪರಮಾತ್ಮನಿದ್ದಾನೆ. ಹೇಗೆ ವ್ಯಾನಪದ ವಾಚ್ಯನಾಗಿ ವ್ಯಾನ ರೂಪನಾಗಿ ಆ ವ್ಯಾನ ರೂಪನಾದ ವಾಯುವಿನಲ್ಲಿ ಇದ್ದಾನೆ. ಇನ್ನು ಮುಂದೆ 535 ರೂಪಗಳಿಂದ ಉದಾನ ವಾಯುವಿನಲ್ಲಿ ಇದ್ದಾನೆ. ಇಲ್ಲಿ ಉದಾನ ವಾಯು ವಿಜ್ಞಾನಮಯ ಕೋಶಕ್ಕೆ ಅಧಿಪತಿಯಾದ ಯಾರು? ಹಿಂದೆ ಬಂದಿದೆ ಅನೇಕ. ವಾಸುದೇವ ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ನಾರಾಯಣ. ಹೌದಾ? ಈ ವಾಸುದೇವ ನಾಮಕ ಪರಮಾತ್ಮ ವಿಜ್ಞಾನ ಕೋಶಕ್ಕೆ ಅಧಿಪತಿ. ಅಂತಹ ಪರಮಾತ್ಮ ಉದಾನ ವಾಯುವಿನಲ್ಲಿ ಇದ್ದಾನೆ. ಉದಾನ ನಾಮಕನಾಗಿ, ಉದಾನ ಪದ ವಾಚ್ಯನಾಗಿ, ಅಖಂಡ ರೂಪದಿಂದ ಬಂದು ಖಂಡ ರೂಪದಿಂದ 5 ದ 3 ನ 5 ಎಷ್ಟು ರೂಪದಿಂದ ಇದ್ದಾನೆ ಉದಾನ ವಾಯುವಿನಲ್ಲಿ ಅಂತಂದ್ರೆ 535 ರೂಪದಿಂದ. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನ 4 ವಾಯುವಿನಲ್ಲಿ ಇಷ್ಟಿಷ್ಟು ರೂಪದಿಂದ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಮಾನದ್ದು ಮುಂಚಿನದಲ್ಲಿ ಹೇಳ್ತಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದ್ರ ಡೈರೆಕ್ಟ್ ಪ್ರಶ್ನೆ ಇಲ್ಲ. ನೀವು ಹೇಳ್ತಾ ಇರುವಾಗ ಗರುಡ ಪುರಾಣ ಜ್ಞಾಪಕ ಬಂತು. ಅದಲ್ಲಿ ಇದೇ 5 ಪ್ರಾಣಗಳು ಒಟ್ಟಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಲ್ಲ, ಒಂಥರ ಅಲ್ಲಿ ಹೋಗುತ್ತೆ. ಸರಿ ಜ್ಞಾಪಕ ಇಲ್ಲ. ನಿಮ್ಗೆ ಜ್ಞಾಪಕ ಉಂಟಾ? ಏನು ಇವಾಗ ಇದು 5 ಥರದ ಪ್ರಾಣಗಳಿದ್ದಲ್ಲ, ಕ್ರೂಡ್ ವರ್ಡ್ಸ್ ಯೂಸ್ ಮಾಡ್ತೀನಿ. ಸಾಯೋ ಮುಂದೆ ಅಷ್ಟು ಪಟಕ್ ಅಂತ ಹೊಟ್ಟೋಗಲ್ಲ, ಒಂದೊಂದಾಗ ಹೋಗ್ಬಿಡತ್ತೆ ಅಂತ ಕೇಳಿದ್ದೀನಿ ಅಥವಾ ಓದಿದ್ದೀನಿ. ಅದು ನಿಮ್ ಸೀಕ್ವೆನ್ಸ್ ಉಂಟಾ? ಅದ್ರ ಮೇಲೆ ನಿಮ್ಗೆ ಸ್ವಲ್ಪ ಸೈಡ್ ಸಬ್ಜೆಕ್ಟ್ ಇಲ್ದೇ ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡ್ರಾಯ್ತು. ಮೊದಲು ಸಮಾನ ಹೋಗುತ್ತೆ, ಆಮೇಲೆ ಅಪಾನ ವಾಯು, ಇನ್ನೊಂದು ಅಮೃದಾನ, ಆಮೇಲೆ ಹಂಗೆ ಸೀಕ್ವೆನ್ಸ್ ಕೇಳಿರ್ಬೋದು ನೀವು. ಬಟ್ ಸೂಕ್ಷ್ಮ ಅಂತ ಜ್ಞಾಪಕ ಇರಲ್ಲ. ಗರುಡ ಪುರಾಣ 2 ಪ್ರತಿದಿನ ಏನು ಓದಲ್ಲ. ಸರಿ ಆಚಾರ್ಯ, ಹೋಗ್ಲಿ ಬಿಡಿ. ಆಯ್ತು ಆಚಾರ್ಯ, ಹೇಳಿ. ಇದು ಹರಿಕಥಾಮೃತಸಾರ ಮೊದಲಿಗೆ ಶುರು ಮಾಡುವಾಗ PDF ಕಳಿಸಿತ್ತಲ್ವಾ ಪುಸ್ತಕದ್ದು. ಅದರಲ್ಲಿ ಈಗಿನ ಪದ್ಯದ್ದು 145 ಆದ ಮೇಲೆ ನೇರವಾಗಿ 148 ಬಂದಿದೆ ಪೇಜ್. ಇಲ್ಲ. ಹೌದು, ಅದು 146 147 2 ಹಾಕ್ಬೇಕಾಗಿದೆ. ಒಂದು ಶ್ಲೋಕನೂ ಮಿಸ್ ಆಗಿದೆ. ಸ್ವಲ್ಪ ಯಾರ ಹತ್ರನ ಇದ್ರೆ ಸ್ವಲ್ಪ PDF ಹಾಕಿದ್ರೆ ಸಾಕು, ಅದಕ್ಕೆ ಮಾತ್ರ 2 ಪೇಜಸ್ಗೆ. 144 ಇದೆ ಪೇಜ್ ನಂಬರು, 145 ಇದೆ, 146 ಇದೆ, 146 ಆದ್ಮೇಲೆ ಮತ್ತೆ 145 ಬಂದಿದೆ. ಓಹೋ, ಇದು ಏನು? ಹೌದು, 146 ಇಲ್ಲಿ ಕಾಣುತ್ತಿದೆ. 20 145 ಆನಂತರ 148 147 ಇಲ್ಲ. 147 ಇಲ್ಲ. ಹೌದು, 147 ಮಾತ್ರ ಅಂದ್ರೆ ಕ್ಷಮೆ. ನಮಸ್ಕಾರ. ಇದರದ್ದು ಅಷ್ಟೇ ಏನು 146 ಆದ್ಮೇಲೆ 147 ಎಂದು ಬಹಳ ಆದ್ರೆ ಅದರಲ್ಲಿ ತಾತ್ಪರ್ಯ ಕೊಟ್ಟಿರ್ತಾರೆ ಅಷ್ಟೇ, ಬಹಳ ವಿಸ್ತಾರವಾದ್ದೇನಿಲ್ಲ. ಆದ್ರೆ ಪದ್ಯಗಳು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. 20 ಆದ ಮೇಲೆ 21 ಶುರು ಆಗುತ್ತೆ ಕರೆಕ್ಟ್ ಆಗಿ. ಆಯ್ತು ಆಚಾರ್ಯ.
ಸರಿ, ಇವತ್ತು ಪಾಠ ಇಷ್ಟಕ್ಕೆ ಸಾಕು. ನಾಳೆ ಪಾಡ್ಯ, ಪಾಠ ಇಲ್ಲ. ನಾಡಿದ್ದು ನಾಡಿದ್ದು 2 ದಿನ ಪಾಠ ಬೇಡ, ಮನೆಯಲ್ಲಿ ಸ್ವಲ್ಪ ಕಾರ್ಯಕ್ರಮಗಳಿದೆ. ಎಲ್ಲ ಆದ್ಮೇಲಿಂದ ಯಾವತ್ತು 4ನೇ ತಾರೀಕಿನ ಶುರು ಮಾಡೋಣ. 3ನೇ ತಾರೀಕಿನ ಶುರು ಮಾಡೋಣ, ಶುಕ್ರವಾರ ಸಾಯಂಕಾಲ. ಹಾಗೆ ಆಗ್ಲಿ. ಹಾಗೆ ಹಾಗೆ ಆಗ್ಲಿ. ಸರಿ ಹಾಗೆ ಆಗ್ಲಿ. ಸರಿ. ನಮಸ್ಕಾರ. ಕೃಷ್ಣ ನಮಸ್ಕಾರ ಹರಿ ಆಚಾರ್ಯ. ಕೃಷ್ಣ ಹರಿ ಅರ್ಪಣಮಸ್ತು.